ಇನ್ನು ನಾವು ಅಲೋಪತಿ ಮೆಡಿಸಿನ್ಗೆ ಹೋಗ್ತೀವಿ, ಅಂದ್ರೆ ಇಂಗ್ಲಿಷ್ ಮೆಡಿಸಿನ್ಗಳನ್ನ ತಗೊಳ್ತೀವಿ. ಇತ್ತೀಚಿನ ದಿನಗಳಲ್ಲಿ ಯಾರಿಗೂ ಕೂಡ ಕಾಯುವಂತಹ ಒಂದು ಸಂಯತೆ ಇಲ್ಲ, ಅಂದ್ರೆ ತಾಳ್ಮೆ ಅನ್ನೋದು ಇಲ್ಲ. ಹಾಗಾಗಿ ಒಂದು ತಲೆನೋವು ಬಂದ್ರೂ ಕೂಡ ಇನ್ಸ್ಟೆಂಟ್ ಆಗಿ ನಮ್ಗೆ ಅದಕ್ಕೆ ಗುಣಮುಖವಾಗಬೇಕು. ಅಂತಹ ಸಂದರ್ಭದಲ್ಲಿ ಆಯುರ್ವೇದಕ್ಕೆ ಹೋದ್ರೆ ಆಯುರ್ವೇದ ಎಲ್ಲೋ ಒಂದು ಕಡೆ ಸ್ಲೋ ಅಂತ ಹೇಳ್ತಾರೆ ಸ್ವಾಮೀಜಿ. ಸೊ ನೀವು ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಆಯುರ್ವೇದ ಸ್ಲೋ ಅಂದ್ರೆ ಒಂದು ಡೀಪ್ ರೂಟ್ ಅಲ್ಲಿ ನಮ್ದು ಫಸ್ಟ್ ಕಾಸ್ ಡಯಾಗ್ನೋಸಿಸ್ ಮಾಡಬೇಕು. ಈಗ ಡಯಾಗ್ನೋಸಿಸ್ ಪ್ರೋಟೋಕಾಲ್ಸ್ ಎಲ್ಲ ಕನ್ವೆನ್ಷನಲ್ ಸಿಸ್ಟಮ್ ಅಲ್ಲಿ ಇದೆ. ಒಬ್ಬರಿಗೂ ಹೊಟ್ಟೆ ನೋವು ಬರ್ತಾ ಇದೆ ಅಂದ್ರೆ ಅದು ಮೂಲ ಕಾರಣ ಏನುಂಟು, ಒಂದು ಲ್ಯಾಬ್ ಟೆಸ್ಟ್ ಮಾಡಿದ್ರೆ CBC ಮಾಡ್ತಾರೆ, ಇಲ್ಲ ಅಂದ್ರೆ ಲಿಪಿಡ್ ಪ್ರೊಫೈಲ್ ಮಾಡ್ತಾರೆ, ಇಲ್ಲ MRI ಮಾಡ್ತಾರೆ, CT ಸ್ಕ್ಯಾನ್ ಮಾಡ್ತಾರೆ, ಏನೋ ಒಂದು ಅದರಲ್ಲಿ ಕೆಲವು ವಿಷಯಗಳು ಹೇಳುತ್ತೆ. ಅದರ ಅಲ್ಸರ್ ಇದ್ರೆ ಅಲ್ಸರ್ ತೋರ್ಸತ್ತೆ, ಅಲ್ಸರ್ ಇಲ್ಲ ಅಂದ್ರೆ ಹೊಟ್ಟೆ ನೋವು ಯಾಕೆ ಆಗಿದೆ ಅದು ಕಂಡುಹಿಡಿಯೋದಕ್ಕೆ ಆಗಲ್ಲ. ಆವತ್ತು ನೋ ಕಾಸ್ ಫೌಂಡ್ ಟು ಇಂಪ್ರೆಷನ್ ಕೊಟ್ಬಿಡ್ತಾರೆ. ಈಗ ಅದೇ ಆಯುರ್ವೇದ ಪದ್ಧತಿಯಲ್ಲಿ ಬಂದ್ರೆ ಹೈಪರ್ ಅಸಿಡಿಟಿ ಆಗಿದೆ, ಅದು ಒಂದು ನೀವು ಜಸ್ಟ್ ಒಂದು ಪಲ್ಸ್ ನೋಡ್ಕೊಂಡು ಹೇಳ್ಬೋದು, ಆಯ್ತಾ? ಇಲ್ಲ ಅಂದ್ರೆ ಅವರ ಟಂಗ್ ಡಯಾಗ್ನೋಸಿಸ್ ಒಂದಿದೆ, ಅದು ನೋಡ್ಕೊಂಡು ಹೇಳ್ಬೋದು. ವೈಟ್ ಪ್ಯಾಚಸ್ ಇದ್ರೆ ಆವತ್ತು ಅವ್ರಿಗೆ ಹೈಪರ್ ಅಸಿಡಿಟಿ ಆಗಿದೆ, H. ಪೈಲೋರಿಯಾ ಆಗಿದೆ, ಈ ತರ ಹೇಳ್ಬೋದು. ಸೊ ಇದಕ್ಕೂ ನಾವು ಯಾವ ತರ ಅಡ್ರೆಸ್ ಮಾಡಬೇಕು, ಆವತ್ತು ಅವ್ರಿಗೂ ಪಿತ್ತ ಜಾಸ್ತಿ ಇರಬಹುದು, ಪಿತ್ತ ಇಂಬ್ಯಾಲೆನ್ಸ್ ಇರೋದನ್ನು ಬ್ಯಾಲೆನ್ಸ್ ಮಾಡಬೇಕು. ಅದ್ರನಿಂದ ಈ ಆಯುರ್ವೇದ ಡಯಾಗ್ನೋಸಿಸ್ ಮಾಡೋ ಪದ್ಧತಿ ಇದೆ ಅಲ್ವಾ, ಇದು ಪ್ರಾಚೀನವಾಗಿ ನಮ್ಮ ಋಷಿಮುನಿಗಳು ಕೊಟ್ಟಿರೋ ಒಂದು ವಿಷಯ. ಇದೆಲ್ಲ ಡಾಕ್ಯುಮೆಂಟೇಶನ್ ಆಗಿದೆ. ಅದ್ರನಿಂದ ಯಾವ್ದು ಎಲ್ಲಿ ನಮಗೂ ಒಂದು ಇದು ಕನ್ವೆನ್ಷನಲ್ ಸಿಸ್ಟಮ್ ಹೇಳ್ತಾ ಇಲ್ಲವೋ, ರಿಫ್ಲೆಕ್ಟ್ ಆಗ್ತಾ ಇಲ್ಲವೋ, ಅಲ್ಲಿ ನಮ್ಮ ಆಯುಷ್ ಸಿಸ್ಟಮು ಪ್ರಮುಖವಾಗಿ ಆ ಟೆಕ್ಸ್ಟ್ ಏನು ಡಿಕೋಡಿಫೈಡ್ ಮಾಡಿದಾರೋ ಈಗ ಸಂಸ್ಕೃತ ಟೆಕ್ಸ್ಟ್ ಎಲ್ಲ, ಅದನ್ನ ಇಟ್ಕೊಂಡು ನಮ್ಮ ಡಾಕ್ಟರ್ಸ್ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಅದರಿಂದ ಎಷ್ಟೋ ಒಂದು ಕಾಯಿಲೆಗಳಿಗೂ ನಾವು ಅಡ್ರೆಸ್ ಮಾಡ್ತಾ ಇದೀವಿ, ಸರಿಪಡಿಸ್ತಾ ಇದೀವಿ. ಸಂತೋಷವಾಗಿ ಪೇಷಂಟ್ಸ್ನು ಇಲ್ಲಿಂದ ಮನೆಗೆ ಹೋಗ್ತಾರೆ. ಸೊ ಒಂದ್ ಸತಿ ಆಯುರ್ವೇದ ತಗೊಂಡ್ಮೇಲೆ ಆ ಕಾಯಿಲೆ ವಾಪಸ್ ಬರೋದು ಬಹಳ ಕಡಿಮೆ, ಆಯ್ತಾ? ನಿಮ್ ಹ್ಯಾಬಿಟ್ಸ್ ಎಲ್ಲ ಚೆನ್ನಾಗಿದ್ರೆ ನಿಮ್ಗೂ ಆತರ ಕಾಯಿಲೆಗಳೇ ಬರಲ್ಲ. ಅದರಿಂದ ಆಯುರ್ವೇದ ಇಲ್ಲ ಆಯುಷ್ ಪ್ರಮುಖವಾಗಿ ನಾವು ಉಪಯೋಗಿಸ್ಬೇಕು. ಅದೇ ನಾನು ಅಂದ್ರೆ ಸ್ವಾಮೀಜಿ ನೀವು ಹೇಳೋ ಪ್ರಕಾರವಾಗಿ ಅಲೋಪತಿನಲ್ಲಿ ಗುಣಮುಖ ಆಗದೆ ಇರುವಂತ ಎಷ್ಟೋ ಕಾಯಿಲೆಗಳು ಆಯುಷ್ ಪದ್ಧತಿಯಲ್ಲಿ ಮತ್ತು ಆಯುರ್ವೇದ ಪದ್ಧತಿಯಲ್ಲಿ ಗುಣಮುಖವಾಗಿದೆ ಅಂತ ಹೇಳ್ತೀರಾ? ಖಂಡಿತ. ಈಗ ನಾನು ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ. ಸ್ಟ್ರೋಕ್ ಪೇಷಂಟ್ಸ್, ಅವ್ರಿಗೆ ಏನಾಗತ್ತೆ ಅಂದ್ರೆ ಇಮಿಡಿಯೇಟ್ ಸ್ಟ್ರೋಕ್ ಆದ ತಕ್ಷಣ ಆ ಬ್ಲಡ್ ಥಿನ್ ಮಾಡೋದಕ್ಕೂ ಒಂದು ಅವರು ಮೆಡಿಸಿನ್ಸ್ ಕೊಡ್ತಾರೆ. ಎಕೋಸ್ಪಿರಿನ್ A-2, ಅದರಲ್ಲಿ ಅಟರ್ವಾಸ್ಟಾಟಿನ್ ಇರುತ್ತೆ, ಬ್ಲಡ್ ಥಿನ್ನರ್ ಆಸ್ಪಿರಿನ್ ಇರುತ್ತೆ. ಇದು ಎರಡು ಏನ್ ಮಾಡುತ್ತೆ, ಇಮಿಡಿಯೇಟ್ಲಿ ನಿಮ್ಗೂ ಆಸ್ಪಿರಿನ್ ಬಂದು ಬ್ಲಡ್ ಥಿನ್ ಮಾಡುತ್ತೆ, ಅಟರ್ವಾಸ್ಟಾಟಿನ್ ನಿಮ್ ಟ್ರೈಗ್ಲಿಸರೈಡ್ಸ್ ಕಡಿಮೆ ಮಾಡುತ್ತೆ. ಇದರಿಂದ ಬ್ಲಡ್ ವೆಸಲ್ಸ್ ಓಪನ್ ಆಗುತ್ತೆ. ಇದು ಆಗತ್ತೆ, ಒಳ್ಳೇದು. ಇದು ಬಂದು ಲೈಫ್ ಲಾಂಗ್ ತಗೋಬೇಕು ಅಂತ ಒಂದು ಪ್ರಿಸ್ಕ್ರಿಪ್ಷನ್ ಕನ್ವೆನ್ಷನಲ್ ಸಿಸ್ಟಮ್ ಅಲ್ಲಿ, ಆಯ್ತಾ? ಅದಾದ್ಮೇಲೆ ಅದರದ್ದು ಅಡ್ವರ್ಸ್ ಇಂಪ್ರೆಷನ್ಸ್ ಎಲ್ಲಿ ಇರುತ್ತೆ, ಹೊಟ್ಟೆ ಮೇಲೆ ಇರುತ್ತೆ, ಆಯ್ತಾ? ಇರಿಟಬಲ್ ಬೌಲ್ ಸಿಂಡ್ರೋಮ್ ಶುರು ಆಗುತ್ತೆ. ಯಾವತ್ತಾவது ನೀ ಇದು ಬಿಟ್ಬಿಟ್ರೆ ಇನ್ನೊಂದು ಸಮಸ್ಯೆಗಳು ಟಿನಿಟಸ್, ಕಿವಿಯಲ್ಲಿ ಒಂದು ಸೌಂಡ್ ಅಂತ ಬರೋದು. ಸೊ ಇದನ್ನು ಶುರು ಆಗುತ್ತೆ. ಇದು ಎಲ್ಲ ನಾವು ಆಯುರ್ವೇದ ಪದ್ಧತಿಯಲ್ಲಿ, ಮರ್ಮ ಚಿಕಿತ್ಸೆದಲ್ಲಿ, ಸಿದ್ಧ ವೈದ್ಯದಲ್ಲಿ ಇದೆಲ್ಲ ನಾವು ಸರಿಪಡಿಸ್ತಾ ಇದ್ದೀವಿ. ಅದರಿಂದ ಏನೇನು ಅಡ್ವರ್ಸ್ ಇಂಪ್ಯಾಕ್ಟ್ಸ್ ಆಫ್ ಮೆಡಿಕೇಶನ್ಸ್ ಬರುತ್ತೋ ಅದು ಆಯುರ್ವೇದ ಖಂಡಿತವಾಗಿ ನಿಮ್ಗೂ ಒಳ್ಳೆ ರಿಸಲ್ಟ್ಸ್ ಕೊಡುತ್ತೆ. ಯಾರಿಗೂ ಒನ್ ಸೈಡ್ ಪ್ಯಾರಾಲಿಸಿಸ್ ಆಗಿದೋ ಅವ್ರು ಸರಿ ಹೋಗಿ, ಎಲ್ಲಿ ಒಂದು 20% ಸರಿ ಆಗಿದಾರೋ ಅಲೋಪತಿನಿಂದು, ಅದೇ ಇದು ರಿಮೈನಿಂಗ್ 70% ವರೆ ಅವ್ರು ಸರಿಯಾಗಿ ಹೋಗ್ತಾರೆ. ಸೊ 90% ಅವ್ರು ಕ್ಯೂರ್ ಆಗ್ಬಿಡ್ತಾರೆ. ಸೊ ಇದು ಕಾಂಪ್ಲಿಮೆಂಟರಿ ಸಿಸ್ಟಮ್. ಕನ್ವೆನ್ಷನಲ್ ಫಸ್ಟ್ ಏಡ್ ಕೊಡುತ್ತೆ, ಪೋಸ್ಟ್ ಇದು ನಾವು ತಗೋಬೇಕು.